ಬೆಂಗಳೂರು ಮೆಟ್ರೋವನ್ನು ಉದ್ಘಾಟನೆ ಮಾಡುವಂಥ ಈ ಒಂದು ಕಾರ್ಯಕ್ರಮದಲ್ಲಿ ಮತ್ತು ಈ ಸಮಯ ನಾನು ಮುಖ್ಯಮಂತ್ರಿ ಆಗಿರುವಾಗ ಬಂದಿರುವಂಥದ್ದು ನನ್ನ ಜೀವನದಲ್ಲಿ ಒಂದು ಸುವರ್ಣಾಕ್ಷರದಲ್ಲಿ ಬರೆದಿಡಬೇಕಾದಂಥ ದಿನ ಅಂತ ನಾನು ಭಾವಿಸ್ತಾ ಇದ್ದೇನೆ. We were able to sign 389 MOUs with investment amounting 3.92 lakh crores, of which more than 72% of the projects are in various stages of implementation. ನಮ್ಮ ರಾಷ್ಟ್ರದಲ್ಲಿ ಪ್ರಥಮ ಬಾರಿಗೆ ಪ್ರತ್ಯೇಕ ಕೃಷಿ ಆಯೋಗವನ್ನು 2011-12ನೇ ಸಾಲಿನಲ್ಲಿ ಮಂಡಿಸಿದ ಕೀರ್ತಿ ನಮ್ಮ ಸರ್ಕಾರದ್ದಾಗಿದೆ. ಸನ್ಮಾನ್ಯ ಯಡಿಯೂರಪ್ಪರು ಇಡೀ ದೇಶದಲ್ಲಿ ಆ ಒಂದು ಮೈನಿಂಗ್ ಬ್ಯಾನ್ಗೆ ಅದನ್ನು ಒಂದು ವ್ಯಾಲ್ಯೂ ಆಡೆಡ್ ಮಾಡಬೇಕು ಅಂತ ಹೇಳುವಂಥ ಪಾಲಿಸಿ ಡಿಕ್ಲೇರ್ ಮಾಡಿದವರು ನಾವು. ಕರ್ನಾಟಕದ 1 ಲಕ್ಷ ಜನರಿಗೆ ಉದ್ಯೋಗನೂ ಕೊಡಬೇಕು, ಕರ್ನಾಟಕದಲ್ಲಿ ಒಂದು 4,000ದಷ್ಟು ಮೈನಿಂಗ್ ಆಕ್ಟಿವಿಟೀಸ್ನ ಬರುವಂಥದ್ದನ್ನು ನಾವು ತಗೊಳ್ಬೇಕು ಅಂತ ಹೇಳುವಂಥ ಭಾವನೆಗಳಿದ್ದಾವೆ. ನಾನು 7.5 ವರ್ಷ ಪಾರ್ಲಿಮೆಂಟ್ ಸದಸ್ಯನಾಗಿದ್ದಾಗ 2-3 ವಿಶೇಷ ಸಂಗತಿಗಳ ಬಗ್ಗೆ ಗಮನ ಹರಿಸಿದ್ದೆ. ಒಂದು, ನಾನು ಇಡೀ ಕ್ಷೇತ್ರದ ನನ್ನ ಮತದಾರರಿಗೆ, ಸಾರ್ವಜನಿಕರಿಗೆ ಮತ್ತು ಪಕ್ಷದ ಕಾರ್ಯಕರ್ತರಿಗೆ ಲಭ್ಯವಿರುವುದು. ನಾನು ತಿಂಗಳಲ್ಲಿ 8 ದಿನ ಒಂದು ಲೋಕಸಭಾ ಕ್ಷೇತ್ರದ 8 ವಿಧಾನಸಭಾ ಕ್ಷೇತ್ರಕ್ಕೆ ನಿಗದಿಪಡಿಸಿಕೊಳ್ತಾ ಇದ್ದೆ. ಆ 8 ದಿನಗಳ ಕಾಲ ಒಂದೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ನಾನು ಹೋಗಿ ಅಲ್ಲಿ ನನ್ನ ಪಕ್ಷದ ಪ್ರಮುಖರ ಜೊತೆ, ಅಧಿಕಾರಿಗಳ ಜೊತೆ ಸಾರ್ವಜನಿಕರ ಸಂಪರ್ಕಕ್ಕೆ ಲಭ್ಯ ಆಗ್ತಾ ಇದ್ದೆ. ನಾನು ನನ್ನ ಲೋಕಸಭಾ ಸದಸ್ಯರ ನಿಧಿಯನ್ನು ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಗೆ ಸಮಾನಾಂತರವಾಗಿ ಹಂಚಿ ಅಲ್ಲಿ ನನ್ನ ಪಕ್ಷದ ಪ್ರಮುಖರು ಮತ್ತು ಸಾರ್ವಜನಿಕರ ಅವರ ಅಹವಾಲುಗಳನ್ನು ಸ್ವೀಕಾರ ಮಾಡಿ ಅದಕ್ಕೆ ಆದ್ಯತೆ ಕೊಟ್ಟು ಕೆಲಸ ಮಾಡುವಂಥ ಪ್ರಯತ್ನಗಳನ್ನು ಕೂಡ ನಾನು ಮಾಡಿದ್ದೆ. ಇವತ್ತು ನನಗೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಅವಕಾಶ ನೀಡಿದೆ. ಈ ಕ್ಷೇತ್ರದಲ್ಲಿ ಕೂಡ ನಾನು ಇದೇ ರೀತಿಯಾಗಿ ಕಳೆದ 7.5 ವರ್ಷಗಳ ಕಾಲ ಹೇಗೆ ನಾನು ಲೋಕಸಭಾ ಸದಸ್ಯನಾಗಿ ತನ್ನ ಕರ್ತವ್ಯವನ್ನು ಪೂರೈಸಿದೆನೋ, ಮುಖ್ಯಮಂತ್ರಿ ಆಗಿದ್ದಾಗ ಹೇಗೆ ದಿನಪೂರ್ತಿ ನಾನು ಪಾರದರ್ಶಕವಾಗಿ ನನ್ನ ಜನಸೇವೆಯನ್ನು ಕೊಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೋ, ಭ್ರಷ್ಟಾಚಾರ ರಹಿತವಾಗಿ, ಮುಂದಿನ ದಿನಗಳಲ್ಲಿ ಕೂಡ ಅದೇ ರೀತಿಯ ಜನಸೇವೆಯನ್ನು ಉತ್ತರ ಲೋಕಸಭಾ ಕ್ಷೇತ್ರದ ಜನರಿಗೆ ಕೊಡಲಿಕ್ಕೆ ನಾನು ಸಿದ್ಧನಾಗಿದ್ದೇನೆ. ಅದಕ್ಕಾಗಿ ನಿಮ್ಮ ಆಶೀರ್ವಾದವನ್ನು ಬೇಡುತ್ತೇನೆ.